ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ. ಆತ್ಮೀಯರೇ, ಯಾವಾಗ ಏನಾದರೂ ಹೊಸದನ್ನು ನಮ್ಮ ನೋಡುಗರಿಗೆ ವೀಕ್ಷಕರಿಗೆ ಕೊಡಬೇಕು ಅನ್ನುವಂಥ ಹಪಾಪಿ ಆ ದಿಶೆಯಲ್ಲಿ ಏನೋ ಹುಡುಕ್ತಾ ಇದ್ದಾಗ ಒಂದು ಕಡೆ ಒಂದು ಸ್ಟೇಟ್ಮೆಂಟ್ ಸಿಕ್ತು. ನೋಡೋಣ ಅದ್ರ ಹಿನ್ನೆಲೆಯಲ್ಲಿ ಏನಾದರೂ ಯಾವ ದಿಶೆಯಲ್ಲಿ ಮಾತಾಡಿರ್ಬೋದು. ಅವರು ಒಳ್ಳೆಯ ಲೇಖಕರು, ಜೊತೆಗೆ ಪ್ರಕಾಶಕರು ಕೂಡ. ಯಾಕಂದ್ರೆ ಪ್ರಕಾಶಕರು ಇವತ್ತು ಅಷ್ಟು ಸುಲಭದ ಕೆಲಸ ಅಲ್ಲ. ಬರೆದು ಮತ್ತು ಮಾರೋದು, ಮಾರಿ ಮತ್ತು ಬದುಕೋದು ಭಾಳ ಕಷ್ಟ ಆಗಿದೆ. ಕೊಂಡು ಹೋದ್ರೆ ಇಲ್ಲಿ ಇವತ್ತು ಇಂಥ ಪ್ರಸಂಗದಲ್ಲ ನಮ್ಮ ಒಬ್ಬ ಲೇಖಕ ಮತ್ತು ಪ್ರಕಾಶಕ ಅವ್ರು ಫೇಸ್ಬುಕ್ದಲ್ಲಿ ಒಂದು ಎರಡು ಮಾತು ಮಾತಾಡಿದ್ದಾರೆ. ಅದರಲ್ಲೂ ಭಾಳ ಮಹತ್ವದ್ದು, ಇವತ್ತು ಭಾಳ ರೆಲೆವೆಂಟ್ ಅದ ಮಾತದು. ಅದರಲ್ಲೂ ಇವತ್ತು ನಾವು ಧರ್ಮಸ್ಥಳದ ಹಿನ್ನೆಲೆಯಲ್ಲಿ ಒಂದಿಷ್ಟು ಮಾತಾಡಬೇಕಾಗ್ಯದ. ಯಾಕಂದರೆ ಧರ್ಮಸ್ಥಳ ಭಕ್ತಿಯ, ದೈವತ್ವದ, ದೇವರ, ಹಿಂದೂಗಳು ಪ್ರಬಲವಾಗಿ ನಂಬುವ, ಎಲ್ಲ ಜಾತಿಯವರು ನಂಬುವ, ಪ್ರಾರ್ಥಿಸುವ ದೇವರು. ಇದರ ಎರಡು ಮಾತಿಲ್ಲ. ಮಂಜುನಾಥ್ ಅಂದರೆ ಯಾರಿಗಾದರೂ, ಅಣ್ಣಪ್ಪ ಸ್ವಾಮಿ ಅಂದರೆ ಎಲ್ಲ ಯಾರಿಗಾದರೂ ಗೌರವ, ಅತಿ ಗೌರವ. ಹೀಗಾಗಿ ಅದು ಬಹಳ ದೊಡ್ಡದಾಗಿ ಬೆಳೆದು ನಿಂತದೆ. ಇವತ್ತು ಅನೇಕ ಭಕ್ತರು, ಕೋಟಿ ಭಕ್ತರು ಅದಕ್ಕೆ ನಡ್ಕೊಳ್ಳೋದ್ರಿಂದಾಗಿ ಅದಕ್ಕೆ ಎಲ್ಲೆಲ್ಲದ ಬೆಲೆ ನೆಲೆ. ಈ ನೆಲೆಯಲ್ಲಿ ಅವರು ಒಂದಿಷ್ಟು ಮಾತಾಡಿದ್ದಾರೆ. ಆ ದಿಶೆಯಲ್ಲೇ ಇವತ್ತಿನ ಈ ದೇಶದ ಯಾವುದೇ ದೇವಾಲಯ ನೋಡಿದರೂ ಸಹಿತ ಇವತ್ತು ಅದು ತನ್ನದೇ ಅಂತ ಅಸ್ತಿತ್ವವನ್ನು ಪಡ್ಕೊಂಡು ಹೊರಟಿದ್ದಾವೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಭಾರತದಲ್ಲಂತೂ ಈಗ ಸ್ವತಃ ನಮ್ಮ ಹಿಂದುತ್ವ ನೆಲೆಗಟ್ಟಿನಲ್ಲೇ ಇರುತ್ತಿರುವ ಸರ್ಕಾರ ಸಾಕಷ್ಟು ಅನುಕೂಲಗಳನ್ನು ಸಹಿತ ಮಾಡ್ತಾಯಿದೆ. ಆ ಧಾರ್ಮಿಕ ಕೇಂದ್ರ ಬೆಳೀಲಿ ಅಂತೇಳಿ ಅವೆಲ್ಲ ನೆಲೆಯಲ್ಲಿ ಲೇಖಕ ಒಂದೆರಡು ಮಾತಾಡ್ತಾ ಇದ್ದಾರೆ. ಅದು ಮುಖ್ಯವಾಗಿ ಧರ್ಮಸ್ಥಳದ ನೆಲೆಯಲ್ಲಿ ಮಾತಾಡಿದಂಗೆ ಅನಿಸ್ತದೆ. ನನಗೆ ಅನಿಸ್ತದೆ, ನಿಮಗೇನು ಅನಿಸ್ತದೆ ನೋಡ್ರಿ. ಅವ್ರೇನು ಹೇಳಿದಾರ, ದೇವರು ಧರ್ಮ ಅಪಾಯದಲ್ಲಿದೆ. ಹೌದಾ? ನಿಜವಾಗಿಯೂ ಧರ್ಮ ದೇವರ ಅಪಾಯದಲ್ಲಿದ್ದಾವ. ಯಾಕಂದ್ರೆ ನಾಸ್ತಿಕರು ದೇವ್ರಿಲ್ಲ ಅಂತ ಹೇಳೋರು 1, 2, 3, 4 ಬೆಳೆದ್ರೆ ದೇವ್ರು ಇದ್ದಾನಪ್ಪ ಅಂತ ಹೇಳುವಂಥವ್ರು 1, 2, 4, 6, 12, 24 ಈ ರೀತಿಯಾಗಿ ಬೆಳೆದು ಹೋಗ್ತಾ ಇದ್ದಾರೆ. ಅದು ಹೆಂಗದು? ಆದರೂ ಅವ್ರು ಅಂದಿದ್ದಾರೆ. ಆ ಮಾತಿಗೆ ನೋಡೋಣ ಏನು ಹೇಳ್ತಾ ಇದ್ದಾರೆ ಮುಂದವರು. ದೇವರು ಧರ್ಮ ಅಪಾಯದಲ್ಲಿದೆ ಎಂಬುವುದನ್ನು ಸಾರುವ ನಾಲಿಗೆಗಳಿಗೆ ಅಪಾಯದಲ್ಲಿದೆ ಏನು ಹೇಳ್ತಾ ಇದ್ದಾರೆ. ಅವ ನಾಲಿಗೆಗಳು ಯಾವಪ್ಪ ನಾಲಿಗೆಗಳು? ಈಗ ಬಿಡಿಸಿಡಬೇಕಾಗಿಲ್ಲ. ಈಗಾಗಲೇ ಧರ್ಮಸ್ಥಳ ನೆಲೆಗಟ್ಟಲ್ಲಿ ಚರ್ಚೆಗಳು ಸ್ಟಾರ್ಟ್ ಆಗಿದ್ದಾವೆ. ಆ ದಿಶೆಯಲ್ಲೇ ಅಪಾಯದಲ್ಲಿದೆ ಎಂದು ಸಾರುವ ನಾಲಿಗೆಗಳಿಗೆ ಹೆಣ್ಣು ಕುಲವು ಅಪಾಯದಲ್ಲಿ ಇರುವುದು ಕಾಣುವುದೇ ಇಲ್ಲ. ಹೆಣ್ಣು ಕುಲ ಅಪಾಯದಲ್ಲಿದೆ. ಮೇಲಿನಲ್ಲಿ ಕೊಲೆಗಳಾಗ್ತಾ ಇದ್ದಾವೆ, ಹೆಣಗಳು ಹೋಗ್ತಾ ಇದ್ದಾವೆ ಅಂತ ಆರೋಪಗಳಿದ್ದಾವೆ. ಸಾಕಷ್ಟು ಈಗಾಗಲೇ ಆರೋಪಗಳಾಗಿದ್ದಾವೆ. ಕಣ್ಣಿಗೆ ಕಾಣುತ್ತಿರುವಂಥ ಅನೇಕ ಸೌಜನ್ಯ ಕೇಸ್ ಆಗಿರ್ಬೋದು, ಅದರಿಂದ ಕೇಸ್ ಆಗಿರ್ಬೋದು, ಈ ದೇಶದಲ್ಲಿ ಬೇರೆ ಬೇರೆ ಕಡೆ ಆಗಿರ್ಬೋದು. ಹೆಣ್ಮಕ್ಳ ಮೇಲೆ ದಾಳಿಗಳು ಆಗ್ತಾನೆ ನಡೆದಿದ್ದಾವೆ. ಅದು ಇವ್ರ ಕಣ್ಣಿಗೆ ಕಾಣೋದ್ರೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಅದ್ಭುತಪ್ಪ ಇದು ಅಂತೇಳಿ ಅನಂತ ಕುಣಗಲ್ ಅವರ ನೋವು, ಸಂಕಟ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ದೇವರ ಧರ್ಮ ಅನ್ನುವಂಥ ವಿಷಯಗಳು ಅವು ನಿರಂತರ ನಮ್ಮ ಜೊತೆಗೆ ಇದ್ದಾವೆ, ಮುಂದೂ ಉಳಿತಾವೆ. ಆ ದೇವರು ಇದ್ದಾನೋ ಇಲ್ಲವೋ ಆ ಚರ್ಚೆ ಬೇರೆ. ಆದರೆ ಈ ದೇವರ ಮತ್ತು ಅದ್ರ ಜಕಾಲಕ್ಕೆ ನಮ್ಮ ಧರ್ಮ ಇವೆರಡು ಅಪಾಯದಲ್ಲಿ ಅಂತ ಇಲ್ಲ ಇಂಡಿಯಾದಲ್ಲಿ ಅಂತ ಹೇಳ್ಬೋದು. ಯಾಕಂದ್ರೆ ಧರ್ಮದ ನೆಲೆಗಟ್ಟಿನಲ್ಲಿ ಇವತ್ತು ರಾಜಕೀಯ ಮಾಡ್ತಾ ಇರುವಂಥ ಇವತ್ತು ದೊಡ್ಡ ಪಾರ್ಟಿ ಇಡೀ ದೇಶವನ್ನು ಆಡ್ಲಿಕ್ಕತ್ತದ. RSS ದೊಡ್ಡ ಸಂಘಟನೆ ನಿಂತದ ಅಂತಾಗಿ ಇದು ಅಪಾಯದಲ್ಲಿ ಹೇಳಿದೆ. ಆದರೆ ಧರ್ಮಸ್ಥಳದಲ್ಲಿ ಇಲ್ಲಿವರೆಗೆ ಆದಂತಹ ಹೆಣ್ಣು ಮಕ್ಕಳ ಕೊಲೆ, ಅತ್ಯಾಚಾರ ಮತ್ತೇನೋ ಆಗಲಿ, ಅದು ಇನ್ನೊಂದು ಕಡೆ ಆದಂಥವುಗಳು ಎಷ್ಟು ಮಟ್ಟಿಗೆ ಹೊರಗೆ ಬಂದ ಈ ಮಾಡಿ ತಪ್ಪಿದಷ್ಟೇ ಶಿಕ್ಷೆ ಕೊಡಲಿಕ್ಕೆ ಸಾಧ್ಯ ಆಗಿದೆ ಅಂತ. ಸೌಜನ್ಯ ಕೊಲೆಗೆ ಮುಂದದ ಯಾರಿದ್ದವ್ರು ಇಲ್ಲೋ ಆ ಮಾತು ಬೇರೆ ಇಲ್ಲ. ಅದು ಸಿಗಬೇಕಾಯ್ತಲ್ಲ ಇಲ್ಲಿವರೆಗೆ. ಅವ್ರು ಯಾರಪ್ಪ ಏನು ಅಂತೇಳಿ ತನಿಖೆ ಆಯಿತು, ಇವೆಲ್ಲ ಆಯಿತು. ಈ ಹಿಂದೆ ತನಿಖೆ ಆಗಿದ್ದು ಯಾಕೋ ಸರಿ ಅನ್ಸೋದು. ಕೆಲವೊಂದು ಜನ ಪ್ರತಿಭಟನೆ ಮಾಡಿ ಇನ್ನೊಂದು ತನಿಖೆ ಆಗಲಿ ಅಂತಂದ್ರು. ಇವತ್ತಿಗೂ ಆಗಲಿಲ್ಲ. ಅಷ್ಟರೊಳಗೆ ಮತ್ತೊಬ್ಬರು ಯಾರೋ ಬಂದರು, ಇಲ್ಲ ಹೆಣ್ಮಕ್ಳನ್ನ ಹೋಗಿದ್ದು ನಾವು ನೋಡಿದ್ದೀವಿ, 100 ಸಾವಿರಾರು ಇದ್ದಾವೆ ಅಂತೇಳಿದ್ರು. ಈಗ ತನಿಖೆ ನೋಡೋದು SIT ಸಿದ್ದರಾಮಯ್ಯ ನೇಮಿಸಿದ್ದಾರೆ, ಹುಡುಕ್ಲಿಕ್ಕೆ ಹಚ್ಚಿದ್ದಾರೆ. ಅಲ್ಲೇನೋ ಮೂಲಗಳು ಸಿಗ್ತಾಯಿದ್ದಾವೆ, ಮದ್ದನ್ನ ಆಗ್ತಾಯಿದ್ದಾವೆ. ಈಗ ಏನಪ್ಪ ರಾಡಾರು ತರಿಸ್ತಾ ಇದ್ದಾರೆ, ಕೆಳಗೆಲ್ಲಿ ಎದ್ದಾವಲ್ಲ ಪಯಣಗಳು ಅಂತ. ಇದರ ಅರ್ಥ ಏನಂತಂದ್ರೆ ಇದು ಇಲ್ಲಿ ಹೆಣ್ಣು ಕುಲ ಅಪಾಯದಲ್ಲಿದೆ ಅನ್ನುವಂಥ ಮಾತದ. ಮತ್ತು ನಮ್ಮಲ್ಲಿ ನೋಡ್ರಿ, ಗಂಡ ಹುಟ್ಟಿದ್ರೆ ಖುಷಿ ಪಡ್ತೀವಿ, ಹೆಣ್ಣು ಹುಟ್ಟಿದ್ರೆ ನಮ್ಮ ಮೇಲೆ ಹುಟ್ಟಿದಪ್ಪ ನಾವು ನೋಡ್ತೀವಿ. ಹೀಗಾಗಿ ಹೆಣ್ಮಕ್ಳ ಸಂಖ್ಯೆನೂ ಕಡಿಮೆ ಬಿಟ್ಟದೆ. ಇವತ್ತು 1000ಕ್ಕೆ ಎಷ್ಟಾಗಿದೆಪ್ಪ ಇವತ್ತು? 945, 950 ಈಗ ಆಗ್ತಾಯಿದೆ, ಕಡಿಮೆ ಆಗ್ತಾಯಿದೆ. ಅಂದ್ರೆ ಹೆಣ್ಣು ಕುಲ ಅಪಾಯದಲ್ಲಿದೆ ಇವತ್ತು. ಈ ಜಗವನ್ನು ಸೃಷ್ಟಿ ಮಾಡುವಂಥ, ಈ ಮನುಷ್ಯನ ಸೃಷ್ಟಿ ಮಾಡಿದಂಥ, ಈ ಮನುಷ್ಯನಿಗೆ ಬುದ್ಧಿವಂತಿಕೆ ಬರುವಂಗೆ ಮಾಡಿದಂಥ ಅದಕ್ಕೆಲ್ಲ ಆಧಾರ ಆಗಿದ್ದು ಹೆಣ್ಣು ಮಗಳು.
ಅದು ಗಂಡುಳದ ಇಲ್ಲ ಅಂತಲ್ಲ, ಗಂಡು ಹೆಣ್ಣು ಕೂಡಿದಾಗ ಈ ಸೃಷ್ಟಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಬೌದ್ಧಿಕವಾಗಿ ಮತ್ತು ಅದಕ್ಕೆಲ್ಲ ಪ್ರೀತಿ ಆತ್ಮೀಯತೆಯಿಂದ ಇವತ್ತು ಏನಾದರೂ ಒಂದು ಕುಟುಂಬ ನಿಂತಿದ್ರೆ, ಸಮಾಜ ನಿಂತಿದ್ರೆ, ಇಡೀ ದೇಶ ನಿಂತಿದ್ರೆ, ರಾಜ್ಯ ನಿಂತಿದ್ರೆ ಅದಕ್ಕೆ ಹೆಣ್ಣು ಮಗಳ ಕೊಡುಗೆ ಅಪಾರದ. ಹೆಣ್ಣುಮಕ್ಳು ಇಲ್ಲ ಆದರೆ ಕಲ್ಪಿಸ್ಕೊಂಡು ನಾವು ಏನಾಗಬಹುದು ಅಂತ, ಏನಾಗ್ಬೋದು ಈ ಭೂಮಿ ಮೇಲೆ ಅನ್ನುವಂಥ ಮಾತನ್ನು ಅಂದ್ರೆ ನಾವು ಅದು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಂಥ ಹೆಣ್ಣುಮಗಳ ಮೇಲೆ ನಾವು ದಾಳಿ ಮಾಡ್ತಾಯಿದ್ವಿ, ಏನೋ ಮಾಡ್ತಾಯಿದ್ವಿ. ನಮ್ಮ ಒಂದು ದಾಹಕ ಕಾಮ ಪಿಶಾಚಿಗೆ ಮತ್ತೊಂದು ನಮ್ಮ ಹೆಣ್ಣುಮಕ್ಳನ್ನ ನಾವು ಆ ಒಬ್ಬ ಗೆಳತಿಯಾಗಿ ನೋಡೋದು ತಪ್ಪಿಲ್ಲ. ಆದರೆ ಒಬ್ಬ ಮಾನಸಿಕವಾಗಿ ನಾವೇನು ಬೆಳೆಸಿಬಿಟ್ಟಿದ್ವಿ ನಮ್ಮ ಹೆಣ್ಮಕ್ಳಲ್ಲೇ ಶೀಲವಂತರು, ತಪ್ಪಾಗ್ತದೆ, ಆಗಬಾರ್ದು ಅಂತೇಳಿ ಮೆಂಟಲಿ ಅವ್ರು ಬಿಲ್ಡಪ್ ಮಾಡಿಬಿಟ್ಟಿದ್ದೀವಿ. ಹೀಗಾಗಿ ಪ್ರತಿ ಹೆಣ್ಣು ಮಗುನೂ ಸಹಿತ ಆ ದಿಶೆಯಲ್ಲಿ ಚಿಂತನೆ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಯಾರಿಂದ ಅದು ದಾಳಿ ಆದರೆ ಅವ್ರ ಮಾನಸಿಕವಾಗಿ ಕುಗ್ಗಿ ಹೋಗೋದಷ್ಟಲ್ಲ, ಕೆಲವೊಮ್ಮೆ ಸುವಿಸರಿಸೇಟ್ ಮಾಡ್ಕೊಳ್ಳೋದು ನಾವು ನೋಡ್ತಾ ಇದ್ದೀವಿ. ಅಂಥದ್ರಲ್ಲಿ ಈ ಒಂದು ಧರ್ಮಸ್ಥಳದಲ್ಲಿ ಈ ನೋಡೋಂಥ ಘಟನೆ ನೋಡಿದಾಗಂತ ಈಗ ನಡೆದ ತನಿಖೆ ಮುಂದುವರೆದು ಸಿಗ್ತಾ ಇದ್ದಾರೆ, ಲೆಕ್ಕ ಸಿಗ್ತಾರಲ್ಲ ಯಾರು ಅಂತ ಅನ್ನೋದು ಆ ಮಾತು ಬೇರೆ. ಆದರೆ ಅವ್ರು ತಪ್ಪಿಸ್ಕೊಂಡು ಇವತ್ತಿಗೂ ಅಡ್ಡಾಡ್ತಾ ಇದ್ದಾರೆ. ಯಾವ ಧರ್ಮದ ಹಿನ್ನೆಲೆಯಲ್ಲೇ ತಮ್ಮನ್ನು ರಕ್ಷಣೆ ಮಾಡ್ಕೊಳ್ತಾ ಇದ್ದಾರೋ ಅವ್ರಿಗೆ ಆ ಧರ್ಮ ರಕ್ಷಣೆ ಮಾಡ್ತಾ ಹೊಂಟದ. ಧರ್ಮ ದೇವರು ಆ ಮಾತು ಬೇರೆ. ಅವೆರಡು ಏನಪ್ಪ ಅಂದ್ರೆ ನಾವು ತಪ್ಪಿಸಿಕೊಳ್ಳಲಾರದ ಅನಿವಾರ್ಯ ನಮ್ಮ ಬದುಕಿನ ಅಂಗಗಳಾಗಿಬಿಟ್ಟಿದ್ದಾವೆ ಇವತ್ತು. ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಆದರೆ ಇಲ್ಲೇ ಧರ್ಮ ಮತ್ತು ಯಾವುದೇ ಧರ್ಮ ಇಲ್ಲದು, ಅದು ಹಿಂದೂ ಧರ್ಮ ಇರ್ಬೋದು, ಮುಸ್ಲಿಂ ಧರ್ಮ ಇರ್ಬೋದು, ಅಥವಾ ಇಸ್ಲಾಂ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಸಿಖ್ ಧರ್ಮ ಇರ್ಬೋದು, ಪಾರ್ಸಿ ಧರ್ಮ ಇರ್ಬೋದು, ಯಾವುದೇ ಧರ್ಮ ಇಲ್ಲದು ಆ ಧರ್ಮಗಳು ಏನಪ್ಪ ಅಂದ್ರೆ ನಶಿಸಿ ಹೋಗುವಂಥ ಸ್ಥಿತಿಗಳಿಗೆ ಇವತ್ತು ಯಾವೂ ಇಲ್ಲ, ಉಳ್ಕೊಂಡು ಹೊರಟಿದ್ದಾವೆ, ಬೆಳೀತಾ ಇದ್ದಾವೆ. ಅದು ನಂಬಿದವರು ಸಾಕಷ್ಟು ಇದ್ದಾರೆ, ಹೇಳಿದೆ ನೀವು ಆರಂಭದಲ್ಲ. ಆದರೆ ಈ ವೈಚಾರಿಕತೆಯಿಂದಾಗಿ, ಒಂದು ವೈಜ್ಞಾನಿಕತೆಯಿಂದಾಗಿ ಅಲ್ಲೇ ಈ ಸಮಾಜದಲ್ಲೇ ವೈಚಾರಿಕರು ಹೆಚ್ಚು ಬರ್ತಾ ಇದ್ದಾರೆ. ದೇವ್ರು ನಂಬಿದವ್ರಂತಲ್ಲ, ಅವರೊಂದು ಯಾವುದೋ ಶಕ್ತಿಯನ್ನು ಎಲ್ಲರೂ ನಂಬ್ತಾ ಇರ್ತಾರೆ. ನಮ್ಗೆ ಗೊತ್ತಿರೋಂಥ ಒಂದು ಶಕ್ತಿ ನಮ್ಮಲ್ಲಿ ಅದಪ್ಪ ಅಂತ ಕೆಲವೊಬ್ರು ಆತ್ಮ ಅಂತಾರೆ, ಮತ್ತೊಬ್ಬರು ಅಂತಾರೆ, ಕೆಲವೊಬ್ರು ದೇವ್ರು ಅಂತಾರೆ, ಏನೋ ಅಂತಾರೆ. ಆ ಇದ್ದಿದ್ದು ಶಕ್ತಿಯನ್ನು ಸುಳ್ಳಲ್ಲ. ಈಗ ನಾನು ಮಾತಾಡ್ತಾ ಇದ್ದೀನಿ, ನನಗೊಂದು ಶಕ್ತಿ ಅದು, ಆ ಶಕ್ತಿ ಏನು ಯಾವುದು ಅನ್ನೋದು ಅದು ಸುಳ್ಳೇನಲ್ಲ, ಅದೋ ನಮ್ಮಲ್ಲೇ. ಅದನ್ನು ನಾವು ದೇವರಿಂದ ಕರ್ಕೊಳ್ರಿ, ಮತ್ತಿನ ಕರ್ಕೊಳ್ರಿ, ನೀನು ಕರ್ಕೊಳ್ರಿ, ಅದ ನಮ್ಮಲ್ಲೇ. ಹೀಗಾಗಿ ದೇವತ್ವ ದೈವ ಅನ್ನುವಂಥವು ನಮ್ಮನ್ನು ಬಿಟ್ಟು ಹೋಗಲಾರ ಸ್ಥಿತಿಯಲ್ಲಿ ನಾವಿದ್ದೀವಿ. ಅನೇಕರು ಚಾಲಕರು ಇದನ್ನು ಅಲ್ಲಗಳಿತಾರೆ, ಮಾಡ್ತಾರೆ, ಆ ಮಾತು ಬೇರೆ. ಆದರೆ ಅವ್ರ ಪ್ರಮಾಣ ಎಷ್ಟು ಕಡಿಮೆ ವಿಚಾರ ಮಾಡಬೇಕಾಗಿದೆ ನಾವು. ಅದೆಲ್ಲ ಇರಲಿ. ಇವತ್ತು ನಮ್ಮ ಹೆಣ್ಣು ಮಕ್ಕಳ ಇವತ್ತು ಅಪಾಯದಲ್ಲಿ ಇದ್ದಿದ್ದೀನಿ ಸುಳ್ಳಲ್ಲ. ಕೇವಲ ಈ ಧರ್ಮಸ್ಥಳದಷ್ಟೇ ಅಲ್ಲ, ನಮ್ಮ ಇಂಡಿಯಾದಲ್ಲೂ ನಾವು ನೋಡ್ತಾ ಇದ್ದೀವಿ ಅನೇಕ ಅತ್ಯಾಚಾರಗಳಾಗೋದು ಮಾಡೋದು. ಒಂದೊಂದು ನನ್ನ ಗೊತ್ತಿದ್ದ ನನಗೆ ಐಡೆಂಟಿಫೈ ಇದ್ದಾಗ ಈ ದಿವಸದಲ್ಲೇ ಅರ್ಧ ತಾಸು ಒಂದು ತಾಸು ಹೆಣ್ಮಕ್ಳ ಮೇಲೆ ರೇಪ್ ಆಗ್ತದೆ, ಮತ್ತು ಒಂದು ತಾಸು ಎರಡು ತಾಸು ಮರ್ಡರ್ ಆಗ್ತದೆ. ಇದನ್ನೆಲ್ಲ ಗಮನಿಸಿದಾಗ ನಾವು ಯಾವ ಲೋಕದಲ್ಲಿದ್ದೀವಿ ಅಂತ. ಅದಕ್ಕೆ ನಮ್ಮ ಅನಂತ ಕುಣಿಗಲ್ ಅವರು ಪ್ರಶ್ನೆ ಮಾಡಿದಂಥದ್ದು, ಈ ಪ್ರಶ್ನೆ ಎತ್ತಿದ್ದು ಇದನ್ನು ಇವತ್ತು ಸಂದರ್ಭೋಚಿತ ಇದು. ಯಾಕಂದ್ರೆ ಹೆಣ್ಣು ಮಕ್ಕಳನ್ನ ಉಳಿಸ್ಕೊಂಡ್ರಿ, ನಾವು ಉಳಿನು, ಎಲ್ಲರೂ ಉಳಿನು. ಉಳಿದಾಗ ನಾವೆಲ್ಲ ಇಬ್ಬರು ಉಳಿದಾಗ, ಗಂಡು ಹೆಣ್ಣು ಉಳಿದಾಗ ಸೃಷ್ಟಿಯಾದಾಗ ಧರ್ಮ ದೇವರು ಅವ್ರ ಜೊತೆ ಉಳಿದೇ ಬಿಡ್ತಾರೆ, ಇಲ್ಲಂತೇನಲ್ಲ. ಕೇವಲ ಮನುಷ್ಯ ಏನು ಪ್ರಾಣಿ ಇದ್ದಾನೆ, ಪ್ರಾಣಿಯಲ್ಲಿ ಈ ದೇವರು ಮತ್ತು ದೈವ ಜೊತೆಗೆ ಧರ್ಮವನ್ನು ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲದಷ್ಟು ನಾವು ಅಷ್ಟು ಬೆಸದು ಹೋಗಿಬಿಟ್ಟಿದ್ದೀವಿ ಇವತ್ತು. ಇನ್ನುಳಿದ ಪ್ರಾಣಿಗಳು ಏನಂದ್ರೆ ನಿಮಗೆ ಗೊತ್ತದ, ನಮಗೆ ಗೊತ್ತಾದ್ರೆ ನಾವು ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಮನುಷ್ಯನಾಗಿ, ಸಂಸ್ಕೃತಿಕನಾಗಿ, ಅಥವಾ ಒಬ್ಬ ನಾಗರಿಕನಾಗಿ, ಒಬ್ಬ ವೈಚಾರಿಕನಾಗಿ, ಒಬ್ಬ ವಿಜ್ಞಾನಿಯಾಗಿ, ವೈಜ್ಞಾನಿಕ ಚಿಂತನೆ ಮಾಡೋನಾಗಿ ಇವೆಲ್ಲ ಆಗಿದ್ದರೆ ಅಲ್ಲಿ ಧರ್ಮ ಅನ್ನೋದು ದೇವರು ಇದ್ದಾರೆ. ಆ ನೆಲೆಯಲ್ಲಿ ದೇವರು ಇಲ್ಲಂತ ಅನ್ನೋರು ವಾದ ಮಾಡ್ತಾ ಇರ್ತಾರೆ, ದೇವರು ಇದ್ದಾನೆ ಅನ್ನೋರು ವಾದ ಮಾಡ್ತಿರ್ತಾರೆ. ಇವೆಲ್ಲರೂ ಎರಡೂ ಮೀರಿ ಒಂದು ಅನುಭವಕ್ಕೆ ಬರ್ತಿರ್ತದೆ, ಒಂದು ಯಾವುದೋ ಶಕ್ತಿ ಅದಪ್ಪ ಅಂತ. ಅದು ಇವೆಲ್ಲ ನೆಲಗಟ್ಟಿನಲ್ಲೇ ನಾವು ಇವತ್ತು ಮತ್ತೆ ವಿಚಾರ ಮಾಡಬೇಕಾಗಿದೆ. ಈ ಹೆಣ್ಣು ಮಕ್ಕಳನ್ನು ಉಳಿಸ್ಕೊಳ್ಳುವಂಥ ಕೆಲಸ ಆಗಬೇಕಾಗಿದೆ. ಇದನ್ನು ಇಲ್ಲಿ ಯಾರೂ ಇಲ್ಲಿದ್ದಂಥವ್ರು ಈಗೇನು ಚಳವಳಿ ಮಾಡ್ತಾಯಿದ್ದಾರೆ ಅಥವಾ ಅದು ಯೂಟ್ಯೂಬ್ ಮಾಡಿಕೊಂಡು ಮತ್ತೇನೋ ಮಾಡಿ ಸತ್ಯ ಹೇಳೋ ಪ್ರಯತ್ನ ಮಾಡ್ತಾಯಿದ್ದಾರೆ, ಅವರು ಯಾರಿಗೂ ಇಲ್ಲಿ ಮಂಜುನಾಥನ ವಿರೋಧಿಲ್ಲ, ಯಾವುದೇ ಧರ್ಮದ ವಿರೋಧಿಲ್ಲ, ಯಾವುದೇ ಜಾತಿ ವಿರೋಧಿಲ್ಲ, ಅಥವಾ ಯಾವುದೇ ರೀತಿಯ ಏನಪ್ಪ ಅಂತಂದ್ರೆ ದೇವರ ಬಗ್ಗೆ ವಿರೋಧಿಲ್ಲ. ಅಂದ್ರೆ ಅಪಾಯ ಇಲ್ಲ. ಆದರೆ ಹೆಣ್ಣು ಮಕ್ಕಳಿಗೆ ಮಾತ್ರ ಒಂದು ಅಪಾಯ ಆಗ್ತದೆ. ಅದಕ್ಕೆ ಕಾರಣ ಅಂದ್ರೆ ಪುರುಷ ಪ್ರಧಾನ ಸೊಸೈಟಿ ಇದ್ದಂಥ ಈ ಎಲ್ಲ ಧರ್ಮಗಳಲ್ಲಿ ಅದ ಪುರುಷ ಪ್ರಧಾನ ಸಮಾಜದ ಎಲ್ಲ ಧರ್ಮಗಳಲ್ಲಿ. ಇದು ಕೇವಲ ಹಿಂದೂಗಳಿಗೆ ಅಂತ ಮಾತ್ರ ಮಾತಾಡ್ತಾ ಇಲ್ಲ. ಅವರು ತಮ್ಮ ಹೆಣ್ಮಕ್ಳನ್ನ ತಗೊಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ರೆ ಏನು ಪ್ರಶ್ನೆ ಇಲ್ಲ. ಮತ್ತು ಅಲ್ಲಿ ಯಾರು ನ್ಯಾಯಕ್ಕಾಗಿ ಹೋರಾಟದಲ್ಲಿ ಇದ್ರ ಹಿಂದಿದ್ದವ್ರು ಯಾರು? ಇದರ ಅರ್ಥ ಅವರೇ ಇದ್ದಾರಂತಲ್ಲ, ನಾವು ಏನು ಹೇಳ್ತಾ ಇದ್ವಿ ಅವರೇ ಇದ್ದಾರಂತಲ್ಲ, ಮತ್ತು ಯಾರು ಸಿಗಲಿ ಅವರು ಅಂತ. ಯಾಕೆ ಅವ್ರಿಗೆ ಕೆಟ್ಟ ಹೆಸರು ಬರಬೇಕು? ನಾವೀಗ ಸಂಶಯ ಪಡ್ತಾ ಇದ್ದೀವಿ, ಸಂಶಯ ಹೋಗಲೇನು ಮಾತು ಇಲ್ಲದ. ಅದಕ್ಕಾಗಿ ಸಿದ್ದರಾಮಯ್ಯನವರು SIT ನೇಮಿಸಿದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಸಪೋರ್ಟ್ ಮಾಡಬೇಕನ್ನ. ಅದು ತನಿಖೆ ಮಾಡೋದು ನಿಲ್ಲಿಸಬಾರ್ದು, ಇಷ್ಟ ತನಿಖೆ ನಿಲ್ಲಬಾರ್ದು. ಅದು ಯಾವುದೋ ಪ್ರಸಂಗ ತನಿಖೆ ಆಗಬೇಕು. ಪಾಪ ಅವ್ರಿಗೆ ಕೆಟ್ಟ ಹೆಸರಿದ್ದು ಹೋಗ್ಬೇಕು. ಅವ್ರಿಲ್ಲ ಅಂತ ಒಂದು ತನಿಖೆಯಿಂದ ಬರ್ತಂದ್ರೆ ನಿಶ್ಚಿತವಾಗಿ ಎಲ್ಲರೂ ಸಮಾಧಾನ ಆಗ್ತಾರೆ. ತಪ್ಪಿದಷ್ಟು ಮಾತ್ರ ಸಿಗಬೇಕಾದ ಯಾರ ಅನ್ನುವಂಥದ್ದು ಅಂದಾಗ ಈ ಸಂಶಯ ಹೋಗ್ತದೆ. ಅಲ್ಲಿವರೆಗೆ ತನಿಖೆ ಆಗಲಿ.
ಆ ದಿಶೆಯಲ್ಲಿ ನಮ್ಮ ಅನಂತ್ ಕೊನೆಗೆಲ್ಲ ಅವ್ರು ಮಾತಾಡಿದಂಥ ಮಾತನ್ನು ಇನ್ನೊಮ್ಮೆ ರಿಪೀಟ್ ಮಾಡ್ತಾ ನನಗೆ ಅನಿಸಿದ ಮಾತುಗಳನ್ನ ನಾನು ಮುಗಿಸ್ತಾ ಇದ್ದೀನಿ, ಹೇಳಿದ್ದೀನಿ. ಈಗಾಗಲೇ ದೇವರು ಧರ್ಮ ಅಪಾಯದಲ್ಲಿದೆ ಅನ್ನೋದು ಇದು ಸುಮ್ಮನೆ ಏನೋ ಮಾತಾಡೋಂಥ ಅಥವಾ ಒಂದು ಭಾವೋದ್ರೇಕ ಮಾಡುವಂಥ ವಿಷಯ ನನಗೆ ಅನ್ನಿಸ್ತಾ ಇದೆ. ಈ ದೇವರು ಧರ್ಮ ಅಪಾಯದಲ್ಲಿದೆ ಎಂಬುದನ್ನು ಸಾರುವ ನಾಲಿಗೆಗಳಿಗೆ ಏನು ಸಾರ್ತಾ ಇದ್ದಾರೆ, ಇವರು ತಮ್ಮ ಉದ್ಯೋಗ ಮಾಡ್ತಾ ಇದ್ದಾರೆ ಧರ್ಮ ಹೆಸರಿನಲ್ಲೇ ದೇವ್ರ ಹೆಸರಿನಲ್ಲೇ. ಇದು ನಮ್ಗೆ ನೆನಪಿರ್ಬೇಕಾಗ್ಯದ. ಯಾಕೆಂದರೆ ಉದ್ಯೋಗ ಮಾಡುವವರು ತಮಗೆ ಅಪಾಯ ಆಗೋಂಗಿರ್ತಪ್ಪ ಅಂತಂದ್ರೆ ಅದಕ್ಕೇನು ದೇವ್ರಿಗೆ ಅಂದ್ರೆ ಅದು ನಮಗೆ ಅಪಾಯ ಅಂತ ತಿಳ್ಕೊಂಡು ಇದನ್ನು ದೊಡ್ಡ ನಾಲಿಗೆ ಮಾಡ್ತಾರೆ, ಬಿಡ್ತಾರೆ, ಮಾತಾಡ್ತಾ ಇರ್ತಾರೆ. ಎಂಬುದು ಸಾರುವ ನಾಲಿಗೆಗಳಿಗೆ ಹೆಣ್ಣು ಕೆಲವು ಅಪಾಯದಲ್ಲೇ ಇರುವುದು ಕಾಣುವುದೇ ಇಲ್ಲ. ತಮಗೆ ಅಪಾಯ ಬಂದದ್ದು ಅಷ್ಟು ವಿಚಾರ ಮಾಡ್ತಿರ್ತಾರೆ, ಹೆಣ್ಮಕ್ಳೇನು ಹಾಳಾಗೋರು ಏನೋ ಮಾಡಲಿ ಅನ್ನೋಂಥ ಭಾವನೆಯೂ ಅಲ್ಲದ ಅನ್ನೋಂಥ ಮಾತನ್ನು ತಮ್ಮ 4-5 ಸಾಲಗಳು ಹೇಳಿದ್ದಾರೆ ಅನಂತ್ ಕುಣಿಗಲ್ ಅವರು. ಅವ್ರಿಗೆ ಧನ್ಯವಾದ ಹೇಳ್ತಾ ಇದು ಚರ್ಚೆಗೆ ಇವತ್ತು ನಮಗೆ ದಾರಿ ಮಾಡಿಕೊಟ್ಟದು. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ಮೇಲೆ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥ ದೇಶದ ಸತ್ಯದ ಕೈಯಲ್ಲಿ ವಂದನೆಗಳು.